ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ತೀರ್ಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಲಿತರು ಹಾಗೂ ಗಣಿಭಾಗದ ಜನರು ಇಂದಿಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುತ್ತಿದ್ದಾರೆ. ವಸತಿ, ನಿವೇಶನ, ಶುದ್ಧ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಹೀಗೆ ಜೀವನಕ್ಕೆ ಅಗತ್ಯವಾಗಿರುವ ಮೂಲ ಸೌಲಭ್ಯಗಳಿಲ್ಲದೆ ಜನರು ನಿರಂತರ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಈ ಹಿಂದೆ ದೊಡ್ಡರಾಂಪುರದ ದೊಡ್ಡಮ್ಮನ ಕುಟುಂಬದ ಸಮಸ್ಯೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಪ್ರಸಾರವಾದ ನಂತರ ಅಧಿಕಾರಿಗಳು ಭೇಟಿ ನೀಡಿ ಭರವಸೆ ನೀಡಿದರು. ಇಂದಿಗೂ ಆ ಭರವಸೆ ಗಾಳಿಯಲ್ಲಿ ಕರಗಿದಂತಾಗಿದೆ. ಚಿಕ್ಕರಾಂಪುರ, ದೊಡ್ಡರಾಂಪುರ, ತೀರ್ಥಾಪುರ, ಕಾತ್ರಿಕೆಹಾಳ್ ಸೇರಿದಂತೆ ಗಣಿಭಾಗದ ಅನೇಕ ಗ್ರಾಮಗಳಲ್ಲಿ ದಲಿತರ ಅರ್ಜಿಗಳನ್ನು ಪರಿಗಣಿಸದೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅರ್ಜಿದಾರರನ್ನು ಕಚೇರಿಯಿಂದ ಹೊರಗೆ ಕಳುಹಿಸುವ ಹೀನಾಯ ಘಟನೆಗಳು ಬೆಳಕಿಗೆ ಬಂದಿವೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಗಣಿದಂಡದ ಹಣವನ್ನ ದಲಿತರ ಪುನರ್ವಸತಿ ಹಾಗೂ ಕಲ್ಯಾಣಕ್ಕಾಗಿ ಬಳಸಬೇಕಾಗಿದ್ದರೂ ಸ್ಥಳೀಯ ಪಂಚಾಯಿತಿ ಆಡಳಿತವು ದಲಿತ ವಿರೋಧಿ ನಿಲುವಿನಿಂದ ಗ್ರಾಮ ಸಭೆಯ ನಿರ್ಧಾರಗಳನ್ನು ಜಾರಿಗೆ ತರದೆ ದಲಿತರ ಸಮಸ್ಯೆಗಳನ್ನು ಕಡೆಗಣಿಸುತ್ತಿರುವುದು ದೊಡ್ಡ ಅಕ್ರಮವಾಗಿದೆ. ಗಣಿಯಲ್ಲಿ ದುಡಿದ ಜನರಲ್ಲಿ ಮಹಿಳೆಯರು, ವಯೋವೃದ್ಧರು, ಕೂಲಿ ಕಾರ್ಮಿಕರು ಬಹುತೇಕರು ದಲಿತರೇ ಆಗಿದ್ದಾರೆ. ಅವರ ಪುನರ್ವಸತಿಗಾಗಿ ಮೀಸಲಾದ ಹಣವನ್ನ ಬೇರೆ ದಾರಿಗೆ ಹರಸಿ ಈಗಾಗಲೇ ಚೆನ್ನಾಗಿದ್ದ ರಸ್ತೆಗಳನ್ನ ಕಿತ್ತು ಕೋಟಿಗಟ್ಟಲೆ ವೆಚ್ಚ ಮಾಡುತ್ತಿರುವುದಾಗಿ ಗ್ರಾಮಸ್ಥರ ಗಂಭೀರ ಆರೋಪ ಕೇಳಿಬಂದಿದೆ. ತೀರ್ಥಾಪುರ, ಕಾತ್ರಿಕೆಹಾಳ್, ದೊಡ್ಡರಾಂಪುರ, ಚಿಕ್ಕರಾಂಪುರದ ಜನರು ಇಂದು ತಮ್ಮ ಮೂಲಭೂತ ಹಕ್ಕುಗಳನ್ನು ಭ್ರಷ್ಟ, ದುರಾಭಿಮಾನಿ ಹಾಗೂ ದಲಿತ ವಿರೋಧಿ ಅಧಿಕಾರಿಗಳಿಂದ ಕಳೆದುಕೊಂಡಿದ್ದಾರೆ. ತಮ್ಮ ನೋವನ್ನು ಹೊರಹಾಕಲು, ತಮ್ಮ ಹಕ್ಕಿಗಾಗಿ ಹೋರಾಡಲು ಜನರು ನಿರಂತರ ಒತ್ತಾಯಿಸುತ್ತಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಪರಿಶೀಲಿಸಿ ನಿರ್ಲಕ್ಷ್ಯ ತೋರಿದ ಪಿಡಿಒ ಹಾಗೂ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒಟ್ಟಾಗಿ ಆಗ್ರಹಿಸಿದ್ದಾರೆ. ನಮಗೆ ಬೇಕಾಗಿದ್ದು ಗಣಿಗಾರಿಕೆಯಿಂದವ ಮನೆ ವಸತಿ ಗೃಹ ಬೇಕು. ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ, ಬಡವರು. ಹಂಗಾದ್ರೆ ಇವರು ರೋಡ್ಗಳನ್ನ ಹಾಕೊಂಡು ಮತ್ತೆ ಅದೇ ರೋಡ್ಗಳು ಮಾಡ್ಕೊಂಡು ಅದೇ ಥರ ಕೆಲಸ ಮಾಡ್ತಿದ್ದಾರೆ. ಮೊದಲು ಮನೆ, ಆಮೇಲೆ ನಮಗೆ ರೋಡ್ ಬೇಕು. ಮುಂಚೆಗೆ ಇವರು ರೋಡ್ ಚೆನ್ನಾಗಿರೋದೆಲ್ಲ ಹಾಕೊಂಡು ರೋಡ್ ಮಾಡಿಬಿಟ್ಟು ನಮ್ಗೆ ಫಂಡ್ ಇಲ್ಲ, ನಮ್ಗೆ ಏನೂ ಇಲ್ಲ, ಮನೆ ಇಲ್ಲ ಅಂತಂದರೆ ನಾವು ಏನು ಮಾಡೋದು ಸರ್? ಈಗ ಪಿ ಡಿ ಒಗೆ ಅರ್ಜಿ ಕೊಡೋಕೆ ನಾವು ಬಂದಿದ್ದೀವಿ. ಆ ಪಿ ಡಿ ಒ ಅರ್ಜಿ ತಾಂತ ಇಲ್ಲ, ಗ್ರಾಮ ಸಭೆಗೆ ಕೊಡಬೇಕು. ನಿಮ್ಗೆ ಗ್ರಾಮ ಸಭೆನೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗ್ರಾಮ ಸಭೆಗೆ ಅವತ್ತು ನಾವು ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತೀವಿ. ಅವತ್ತಿನ ದಿವಸ ನಾವು ಬರೋಕ್ಕಾಗಿಲ್ಲ. ಮತ್ತೆ ತಾನು ಎಂಟ್ರಿ ಮಾಡ್ಕೊಂಡಿದ್ರೆ ಅವ್ರು ಎಂಟ್ರಿ ಮಾಡ್ಕೊತ ಇದ್ದಿಲ್ಲ. ನಮ್ಮದು ಅಂಬೇಡ್ಕರ್ ಕ್ಯಾಸ್ಟು, ಅಂಬೇಡ್ಕರ್ ನಿಗಮದಲ್ಲಿ ಇವರು SC ST ಬುಕ್ಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಯಾವುದೋ ಒಂದು ಬುಕ್ಕಿ ಬರ್ಕೊಂತೀನಿ ಅಂತ ಅಂತಿದ್ದಾರೆ. ನಮಗೆ ಈಗ ಯಾವುದೇ ನ್ಯೂಸ್ಗಳು ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ನಮಗೆ ಮನೆ ವಸತಿ ಗೃಹ ಬೇಕಂತ ಕೇಳ್ಕೊತಾ ಇದ್ದೀನಿ. ನಮಗೆ ಮನೆ ಏನು ಇಲ್ಲ ಸರ್, ಮನೆ ಕೊಡ್ತೀವಿ ಅಂದ್ರೆ ಒಬ್ಬ ಬರ್ಕೊಳ್ಳಿಲ್ಲ. ಅವರು ಮೇಡಮ್ ಅವರು ಬರ್ಕೊಳ್ಳಲ್ಲ, ಮನೆಗೆ ಆಚಿಕೆ ಅಂತ ಕೇಳಿರೋ ನಾವು ಬರ್ಕೊಳ್ಳಲ್ಲ. ಪುಸ್ತಕ ನಮ್ದು ಯಾವ ಹೋಗಿಲ್ಲ, ನಿಮ್ಗೆ ಅಂತ ಕೇಳಿರೋ ಮನೆ ಕೊಟ್ಟ ಸೈಟ್ ಇಲ್ಲ. ನಮಗೆ ಬೇಕೇ ಬೇಕು, ನಮಗೆ ಕಾತ್ಕೊಳ್ಳೋರು ನಾವು ಬೇಕೇ ಬೇಕು. ನಮಗೆ ಕೊಡೋದೇ ಇಲ್ಲ. ಕಾಯಮಾಗ ಮೆಂಬರ್ ನಾವು ಗೆಲ್ಸಿದ ಮೆಂಬರ್ ಅವರು